ಅನುದೀಪ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಗೆ ವೆಲ್ಕಮ್ ಫ್ರೆಂಡ್ಸ್. ಏನು ಅಂದರೆ ನನ್ನ ಮಗುನ ಸ್ಕೇಟಿಂಗ್ ಸೇರಿಸ್ಬೇಕಂತ ನಾವು ಹೋಗಿರಲಿಲ್ಲ. ಜಸ್ಟ್ ಗರುಡ ಮಾಲ್ ಇದೆಯಲ್ಲ ಮೈಸೂರಲ್ಲಿ, ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ಮಕ್ಕಳೆಲ್ಲ ಸ್ಕೇಟಿಂಗ್ ಆಡ್ತಿದ್ರು. ಗರುಡ ಮಾಲ್ ಮೇಲೆ ಡೆಕೋತ್ಲಾನ್ ಮೇಲೆ ಇರೋದು. ಸೊ ಅಲ್ಲೆಲ್ಲ ಮಕ್ಕಳೆಲ್ಲ ಸ್ಕೇಟಿಂಗ್ ಆಡ್ತಾಯಿದ್ರು. ನೋಡ್ಬಿಟ್ಟು ತುಂಬ ಇಂಟ್ರೆಸ್ಟ್ ಪಟ್ಟ ಹೋಗ್ಬೇಕಂತ ಅವತ್ತಿನ ದಿನನೇ ಜಾಯಿನ್ ಮಾಡಿಸಿದ್ವಿ. ಅಲ್ಲಿ ಅನಿಲ್ ಸರ್ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಡೆಕೋತ್ಲಾನ್ನ ಇಂದ ಕರೆಸಿ ಇದು ಮಾಡಿಸ್ತಿರೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಮಕ್ಕಳೆಲ್ಲ ತುಂಬ ಆ್ಯಕ್ಟಿವ್ ಆಗ್ತಾರೆ ಅಂತೆಲ್ಲ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟರು. ಯಾರೆಲ್ಲ ಸ್ಕೇಟಿಂಗ್ಗೆ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅನಿಲ್ ಸ್ಕೇಟಿಂಗ್ ಅಂತ ಡೆಕೋತ್ಲಾನಲ್ಲಿ ಹೇಳ್ಕೊಡ್ತಾರೆ ಮೇಲೆ. ಮತ್ತು ಇವ್ರು ಇನ್ನೊಂದು ಬ್ರಾಂಚ್ JP ನಗರದಲ್ಲಿ ಅಂತ ಹೇಳ್ತಾಯಿದ್ರು. ಯಾರಿಗೆಲ್ಲ ನೀವು ಮಕ್ಕಳನ್ನ ಜಾಯಿನ್ ಮಾಡಿಸ್ಬೇಕು ಅಂತ ಸರ್ಚ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಕಾಂಟ್ಯಾಕ್ಟ್ ಅನಿಲ್ ಸರ್. ನನ್ನ ಮಗನಿಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ, ಅವನೇ ಖುಷಿಪಟ್ಟು ಸೇರ್ಕೊಂಡಿದ್ದರಿಂದ ಅವನೇ ಫಸ್ಟ್ ಡೇ ಏನೋ ಅವರು ಕೈ ಇಟ್ಕೊಂಡಿದ್ದು ಹೇಳ್ಕೊಟ್ರು. ಬಟ್ ಸೆಕೆಂಡ್ ಡೇ ಥರ್ಡ್ ಡೇಗೆ ಅವನು ಪಿಕಪ್ ಆಗೋದ ತುಂಬ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡ್ದ. ಯಾವ ಥರ ಅಂದರೆ ಡೌನ್ ಎಲ್ಲ ಮಾಡ್ಕೊಂಡೆಲ್ಲ ಹೋಗೋದು ನೋಡ್ದ. ಅಲ್ಲಿ ಥ್ರೆಡ್ ಕಟ್ಟಿರ್ತಾರೆ ಅದ್ರ ಒಳಗಡೆಯಿಂದೆಲ್ಲ, ಬಟ್ ಬೀಳ್ತಿರ್ಲಿಲ್ಲ. ಒಂದೇನು ಖುಷಿ ಅಂದರೆ ಬೇಗ ಪಿಕಪ್ ಆದ ಅನ್ನೋದೊಂದು ಖುಷಿ ಆಯಿತು. ಅವ್ನು ವೀಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಮತ್ತು ಯಾರೆಲ್ಲ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಬೇಗ ಹೋಗಿ ಜಾಯಿನ್ ಮಾಡಿಸಿ ಅಂತ ಹೇಳ್ತೀನಿ. ಮತ್ತು ಇದಕ್ಕೆ ಏಜ್ ಲಿಮಿಟ್ ಇಲ್ಲ, 2 ಇಯರ್ಸ್ ಪ್ಲಸ್ ಜಾಯಿನ್ ಮಾಡಿಸ್ಕೊತಾರೆ. ಮತ್ತು 30-40 ಇಯರ್ಸ್ ಅವರು ಬಂದು ಸ್ಕೇಟಿಂಗ್ ಮಾಡ್ತಾರೆ. ಕಾಲು ಪ್ರಾಬ್ಲಮ್. ಇನ್ನೊಂದು ಏನಂದರೆ ಅಬ್ನಾರ್ಮಲ್ ಮಕ್ಳಿಗೂ ಸಹ ಹೇಳ್ಕೊಡ್ತಾರೆ. ಅವ್ರಿಗೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಬರಲಿ ಅನ್ನೋ ಇದಕ್ಕೆ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಸರ್. ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ಕೋಟಿ ಕನಸುಗಳು ಅರಳೋದು ಇವನಲ್ಲೇ, ಈ ರಂಗೊಂದೇ ಅವಕಾಶ, ಅಂಗೈಯಲ್ಲೇ ಆಕಾಶ, ಎಲ್ಲ ಹಾಕಿ ಇವನ ಹಾಕಲ್ಲೇ. ಡ್ಯಾಡಿ ಸ್ವೀಟ್ ನ್ಯೂಸ್ ಡ್ಯಾಡಿ, ಓಕೆ ನಾನು ಡ್ಯಾಡಿ ಆಗುತ್ತೀನಿ ಡ್ಯಾಡಿ. ಶಬಾಷ್. ಕೋಟಿ ಕನಸುಗಳು